ಒಬ್ಬ ಹೆಣ್ಮಗ್ಳಿಗೆ ಯಾವಾಗಲೂ ಒಂದು ಕನಸದು. ಅಂದರೆ ಯಾರು ನನ್ನ ಜೀವನಕ್ಕೆ ಗಂಡನಾಗಿ ಬರ್ತಾನೆ, ಲೈಫ್ ಲಾಂಗ್ ಜರ್ನಿ ಮಾಡಬೇಕಲ್ಲ, ಖಂಡಿತ ಕಷ್ಟ ಸುಖದಲ್ಲಿ ಜರ್ನಿ ಮಾಡೋರವರು ಒಂದು ಕಲ್ಪನೆ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಹೌದು. ಒಂದು ವಾರದಲ್ಲಿ ಅದು ಡಿಸಪಾಯಿಂಟ್ ಆಗಿಬಿಡುತ್ತೆ, ಫುಲ್ ಅಪೋಸಿಟ್ ಆಗಿ. ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ ನಿಮ್ಮ ಮೆಂಟಲ್ ಸಿಚುವೇಶನ್ನ. ಹೌದು ಸರ್, ನಾನು ಅಡ್ಜಸ್ಟ್ ಮಾಡಿಕೊಂಡೆ. ಓಕೆ ಇರಲಿ, ನನಗೆ ಬೇರೆ ದೇಶಕ್ಕೆ ಹೋಗಿ ಏನಾಗಬೇಕು. ಡಿಸ್ಟರ್ಬ್ ಆಗಿಲ್ವಾ ನೀವು? ಡಿಸ್ಟರ್ಬ್ ಖಂಡಿತ ಅದೇ ಸರ್. ನಾನು ಹೇಳಿದ್ನಲ್ಲ, ಈಗ ನನ್ನ ಅಮ್ಮನೂ ಇವತ್ತಿಗೂ ಹೇಳ್ತಾರೆ, ದಿವ್ಯ ಈ ರೀತಿ ಚೇಂಜ್ ಆಗಿದ್ದಾಳೆ ಅನ್ನೋದು ನನಗೆ ನಂಬಕ್ಕಾಗಲ್ಲ. ನನ್ನ ಅಮ್ಮನೇ ಖುದ್ದಾಗಿ ಅವ್ರ ಹತ್ರ ಹೇಳಿದ್ದಾರೆ, ನೋಡಿ ದಿವ್ಯ ಯಾರಿಗೂ ಬಗ್ಗಲ್ಲ, ಅಪ್ಪಂಗೂ ತಲೆ ಕೆಡ್ಸ್ಕೊತಾ ಇರಲಿಲ್ಲ, ಅವಳು ತಪ್ಪು ಮಾಡಿಲ್ಲ ಅಂದರೆ ಸ್ಟಿಲ್ ನಿಮ್ಮನ್ನು ಇಷ್ಟಪಟ್ಟು ನೀವು ನಿಮ್ಮ ಜೊತೆ ಹಿಂಗಿದ್ದಾಳೆ ಅಂತಂದರೆ ದಯವಿಟ್ಟು ಉಳಿಸ್ಕೊಳ್ಳಿ ಅವಳನ್ನ ಅಂತ ನನ್ನ ಅಮ್ಮ ಕೊನೆಯಲ್ಲಿ ತುಂಬ ಸತಿ ಹೇಳಿದರು ಮಾತನ್ನ. ನಾನು ಇಷ್ಟೇ ಡಿಸೈಡ್ ಮಾಡಿದ್ದು ಸರ್, ನನ್ನ ಅಪ್ಪ ಅಮ್ಮಂಗೆ ನೋವು ಕೊಡಬಾರ್ದು. ಯಾಕಂದರೆ 2 ಹೆಣ್ಣು ಮಕ್ಕಳನ್ನ ಸಾಕಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಅದನ್ನು ನಾವು ನೋಡಿದ್ದೀವಿ. ನಮ್ಮ ಜೊತೆ ಎಷ್ಟು ಸಪೋರ್ಟಿವ್ ಆಗಿ ನಿಂತಿದ್ದಾರಂತೆ. ಈಗ ನಾನು ಇಲ್ಲ ನನಗಾಗಲ್ಲ ಬಿಟ್ಬಿಟ್ಟಲ್ಲಿ ಬರ್ತೀನಿ ಸಡನ್ನಾಗಿ ಅಂತಂದರೆ, ಅಥವಾ ಅದು ವಿದಿನ್ ಅ ವೀಕ್ ಹೇಳ್ತೀನಿ ಅಂತಂದರೆ ಹಿಂಗೆ ಅರ್ಗಿಸ್ಕೋತಾರೆ ಸರ್. ನನ್ನ ಅಪ್ಪ ಯಾವತ್ತೂ ಕಣ್ಣೀರು ಹಾಕ್ತಿರ್ಲಿಲ್ಲ. ನನ್ನ ಮದುವೆ ದಿನ ಹತ್ತಿದ್ದಾರೆ ಅಂದರೆ ನೀನು ಇಷ್ಟಪಟ್ಟು ಹೋಗಿದ್ಯಾ, ನನಗೆ ಗೊತ್ತಿಲ್ಲ ಹೇಗೆ ಅಲ್ಲಿ ಲೈಫ್, ಹಿಂಗೆ ಬಾಯ್ಬಿಟ್ಟು ಹೇಳಿದ್ದಾರೆ. ಅದನ್ನ ನಾನು ಉಳಿಸ್ಕೋಬೇಕಲ್ವಾ, ಅದೇ ಒಂದೇ ಕಾರಣಕ್ಕೆ ನಾನು ಏನು ಹೇಳಿ ನಿಮ್ಮ ಜವಾಬ್ದಾರಿ ಇತ್ತು ಖಂಡಿತ ರಿಲೇಶನ್ಶಿಪ್ ಉಳಿಸ್ಕೋಕೆ. ಖಂಡಿತ ಅದಕ್ಕೆ ಏನೇನು ಟ್ರೈ ಮಾಡಬೇಕು ಎಲ್ಲ 100% ಅಲ್ಲ 200% ಆಗ್ತಿದೆ ಸರ್. ಆಯ್ತು, ಡಿಸಪಾಯಿಂಟ್ ಆದ ತಕ್ಷಣ ಅಟ್ಲೀಸ್ಟ್ ಕೂತ್ ಮಾತಾಡಿದ್ದೆಲ್ಲ ಆಯ್ತಾ? ಆಯ್ತು, ನಾನು ಸುಳ್ಳು ಹೇಳ್ಬಿಟ್ಟಿದ್ದೀನಿ. ಕೂತ್ ಮಾತಾಡೋದಾಗಿದೆ, ಅವ್ರ ಅಪ್ಪ ಅಮ್ಮನ ಜೊತೆ ಕೂತ್ ಮಾತಾಡಿದ್ದಾಗಿದೆ, ಅವರ ಅಕ್ಕ ಬಾವ ಎಲ್ಲರನ್ನೂ ಕರೆಸಿ ಮಾತಾಡಿದ್ದಾಗಿದೆ. ನಾನು ಅವ್ರನ್ನೆಲ್ಲ ನಂಬಿದ್ದೆ ಸರ್. ನನಗೆ ಇದು ನಾನು ಶಾರ್ಟಾಗಿ ಹೇಳ್ತಿರೋದು, ಅದರ ಮಧ್ಯೆ ಸಿಕ್ಕಾಪಟ್ಟೆ ಏನೇನೋ ಆಗಿದೆ ಜರ್ನಿ. ನಾನು ಆರ್ಟ್ ಫೀಲ್ಡ್ಗೆ ಸಪೋರ್ಟ್ ಮಾಡಿಲ್ಲ. ಉಳ್ದವ್ರಿಗೆ ಹೇಗಂತಂದರೆ, ನನ್ನ ಹೆಂಡ್ತಿಗೆ ನಾನು ಅದು ಕಲಿಸ್ತೀನಿ ಇದು ಕಲಿಸ್ತೀನಿ ಅಂತ ಮನೇಲಿ ಬಂದ ಮೇಲೆ ಅದು ಯಾಕೆ ಬೇಕು ನಿಮಗೆ, ಅಷ್ಟು ಈಸಿ ಅಲ್ಲ, ಇದು ಯಾಕೆ ಬೇಕು, ಅದೇನು ಅಷ್ಟು ಈಸಿ ಅನ್ಕೊಂಡ್ಯಾ ಸರ್. ನನಗೆ ಮದುವೆ ಆಗಿದ ತಕ್ಷಣ ಒಂದು ಸೀರಿಯಲ್ಗೆ ಆಫರ್ ಬರುತ್ತೆ, ಒಂದು ಚಾನಲ್ನ ಹೆಡ್ಡೇ ನನಗೆ ಮೆಸೇಜ್ ಮಾಡ್ತಾರೆ, ಹೀಗೆ ಪ್ರಾಜೆಕ್ಟ್ ಇದೆ ಮಾಡ್ತೀರಾ ನೀವು ಅಂತ. ನನಗೆ ಅವಾಗ ಇಂಡಸ್ಟ್ರಿ ಗೊತ್ತೇ ಇಲ್ಲ. ಇಮ್ಮಿಡಿಯೇಟ್ ನಾನು ಇವ್ರಿಗೆ ಹೇಳ್ತೀನಿ ಹಿಂಗೆ ಹೋಗ್ಬೋದಾ ಅಂತ. ಬೇಡ, ಇಂಡಸ್ಟ್ರಿ ಸರಿ ಇಲ್ಲ, ನಿನಗೆ ಗೊತ್ತಿಲ್ಲ ಅಂದ್ಕೊಂಡಂಗಲ್ಲ. ಓಕೆ ಸರಿ ಅಂತ ಬಿಟ್ಬಿಟ್ಟೆ. ಅದಾದಮೇಲಿಂದ ಆಫ್ಟರ್ 1 year ನನ್ನ ಮಗಳು ಹುಡ್ತಾಳೆ. ಓಕೆ, ಅವಳೇ ನನಗೆ ತಾಯಿಯಾಗಿದ್ದು ಸರ್. ಆ ಟೈಮಲ್ಲಿ 1 ವರ್ಷ ಹೇಗೋ ಸುಧಾರಿಸ್ಕೊಂಡು ಹೋದೆ. ನಾನು ಕೆಲಸ ಮಾಡ್ತಿದ್ದೆ ಬೇರೆ ಕಡೆ, ಪ್ರೆಗ್ನೆನ್ಸಿ ಟೈಮಲ್ಲೂ ವರ್ಕ್ ಮಾಡ್ತಾ ಇದ್ದೆ. ಅಂದರೆ ಟು ಲೀಡ್ ಯುವರ್ ಲೈಫ್ ಫಿನಾನ್ಷಿಯಲಿ ನಾಟ್ ಓನ್ಲಿ ಮೀ, ಅವರನ್ನು ಸೇರಿಸ್ಕೊಂಡು ಇಬ್ಬರದ್ದು ನಡೆಸ್ಕೊಂಡು ಹೋಗ್ಬೇಕಾಗಿತ್ತು. ಅವ್ರು ಏನು ಕೆಲಸನೇ ಮಾಡ್ತಿಲ್ಲ ಹಾಗಾದ್ರೆ. ಆರ್ಟ್ ಲೈಫಲ್ಲಿ ಏನು ದುಡ್ಡು ಮಾಡ್ತೀರಾ ಸರ್ ನೀವೊಂದು, ಡೈಲಿ ಇರುತ್ತೆ ಸರ್ ಇದು ನಿಮಗೆ? ಅಲ್ಲ, ಅವ್ರು ಹೇಳ್ಕೊಂಡಿದ್ದ ಪ್ರಕಾರ ಅವ್ರು ತುಂಬಾ ಫೇಮಸ್ ಇದ್ರೆ ಅಥವಾ ಅರ್ಜಿದ್ರೆ ಅಥವಾ ಪ್ಯಾಷನೇಟ್ ಇದ್ರೆ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಲ್ಲ. ಬಟ್ ಗೊತ್ತಿಲ್ಲ ಅವ್ರು ಹೇಗಿದ್ರು ಅಂತ, ಅದಕ್ಕೆ ಬಟ್ ಮಾಡ್ತಾ ಇರಲಿಲ್ಲ ಸರ್. ನಂಗೆ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಈಗೆಲ್ಲೋ ಒಂದು ವ್ಯಕ್ತಿ ಜೊತೆ ಮದುವೆ ಆಗಿ ಆರಾಮಾಗಿರ್ಲಿ, ಸುಮ್ಮನೆ ಅವರ ಲೈಫ್ನ ನಾವು ಡಿಸ್ಟರ್ಬ್ ಮಾಡೋದು ಬೇಡ. ನನಗೆ ಅದರಿಂದ ನಾನು ತುಂಬ ಚೆನ್ನಾಗಿದ್ದೀನಿ ಸರ್ ನಾನು. ಬಟ್ ನಾನು ಏನು ಹೇಳೋದು ಅಂದರೆ, ಆ ಅಭ್ಯಾಸ ಒಂದು ಇಲ್ಲದೆ ಇದ್ದಿದ್ರೆ ಲೈಫ್ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಟೆಲ್ ಮಿ, ಆಯ್ತಲ್ಲ, ಎದುರಿಸಿ ಬದುಕಬೇಕು ಅಂತ ಮಾಡಿದ್ರಿ, ಕನ್ಸೀವ್ ಆದ್ರಿ, ಹೆಣ್ಮಗಳಿಗೆ ಜನ್ಮ ಕೊಟ್ರಿ, ಸ್ಟಿಲ್ ನೀವು ಎಷ್ಟೇ ಮಗು ನೋಡಿ ಖುಷಿ ಪಟ್ರು, ನನ್ನ ಬದುಕು ಹಿಂಗಲ್ವಾ, ಬೇರೆ ಬದುಕು ಹೆಂಗಿದೆ ಅಂತ ಕಂಪಾರಿಸನ್ ಬಂದೇ ಬಿಡುತ್ತೆ ಮನಸ್ಸೊಳಗಡೆ ಹೆಣ್ಮಗಳಾಗಿ. ಅದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಿದ್ರಿ ಮೆಂಟಲಿ? ನಾನು ಆಫ್ಟರ್ ಬೇಬಿ ಬರೀ ಅವಳ ಜೊತೆನೇ ಇರ್ತಾ ಇದ್ದೆ. 3 ಹೊತ್ತು ಅವಳ ಜೊತೆನೇ ಇದ್ದೆ. ನನಗೆ ಇವಾಗಲೂ ಒಂದು ಕೊರಗಿದೆ ಏನಂದರೆ, ನಂಗೆ ಬಾಣಂತನ ಆಗಿಲ್ಲ. ನೀವು ತವ್ರ ಮನೆಗೆ ಬರಲೇ ಇಲ್ವಾ? ತವ್ರ ಮನೆಗೆ ಬಂದು 10 ದಿನದಲ್ಲಿ ಆ ಮನೆಯವರು ಮತ್ತೆ ಇನ್ನೇನೋ ಗಲಾಟೆ ಮಾಡಿ ನಾನು ಮತ್ತೆ ಗಂಡನ ಮನೆಗೆ ಕರ್ಕೊಂಡೋಗಿ, ಇವರು ಅಪ್ಪ ಅಮ್ಮನಿಂದನೂ ನನ್ನನ್ನು ದೂರ ಆಗೋಕ್ಕೆ ಪ್ರಯತ್ನ ಪಟ್ಟು ಈ ಥರದ್ದೆಲ್ಲ ಆಗಿತ್ತು ಸರ್. ನನಗದು ಇವಾಗಲೂ ಗಿಲ್ಟ್ ಇದೆ, ನಾನು ಅಪ್ಪ ಅಮ್ಮನ ಪರವಾಗಿ ನಿಂತಿಲ್ಲ. ನನಗೆ ಗೊತ್ತು ಅಪ್ಪ ಅಮ್ಮ ವಾಸ್ ರೈಟ್ ದಟ್ ಟೈಮ್, ಬಟ್ ನನಗೆ ಅವ್ರ ಜೊತೆ ನಿಲ್ಲಕ್ಕಾಗಿಲ್ಲ. ಬಿಕಾಸ್ ನಾನು ಈ ಲೈಫ್ ಲೀಡ್ ಮಾಡಬೇಕು, ನಾನು ಬಿಟ್ಟು ಬರೋಕ್ಕಾಗಲ್ಲ, ಸಣ್ಣ ಮಗು ಬೇರೆ ಇದೆ. ಸೊ ನಾನು ಇಷ್ಟೇ ಡಿಸೈಡ್ ಮಾಡ್ಕೊಂಡಿದ್ದು, ನನ್ನಲ್ಲಿ ನಾನೇನು ಅನುಭವಿಸ್ತಾ ಇದ್ದೀನಿ ಇಷ್ಟರಲ್ಲೇ ಇರಲಿ. ಅಲ್ಲಿಂದ ನಂತರ ಅಪ್ಪ ಅಮ್ಮಂಗೆ ಗೊತ್ತಾಯ್ತು ಇಲ್ಲಿ ಏನೋ ಸರಿ ಇಲ್ಲ ಅಂತ. ಬಟ್ ನೀವು ಬಿಟ್ಕೊಟ್ಟಿಲ್ಲ ಅಪ್ಪ ಅಮ್ಮಂಗೆ? ಏನೂ ಹೇಳಿರ್ಲಿಲ್ಲ ಸರ್. ಮಗು ಆಗಿ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಇದ್ದಾಗ ಅಮ್ಮಂಗೆ ಒಂದ್ಸತಿ ಏನೋ ಲೈಟಾಗಿ ಗೊತ್ತಾಗಿತ್ತು, ಏನೋ ಸರಿ ಇಲ್ಲ, ನಿನ್ನ ಬಿಹೇವಿಯರ್ ಚೇಂಜ್ ಇದೆ. ಅಮ್ಮ ಬಂದಿದ್ರು ನಮ್ಮ ಮನೆಗೆ, ಅದನ್ನು ಅಬ್ಸರ್ವ್ ಮಾಡಿ ಅಮ್ಮ ಏನೋ ಹೇಳಿದ್ಲೆ, ಇಲ್ಲಮ್ಮ ಸರಿ ಹೋಗುತ್ತೆ, ಆ ಥರದ್ದೇನಿಲ್ಲ, ಇದ್ದಿದ್ದೆ ಎಲ್ಲ ಗಂಡ ಹೆಂಡ್ತಿದ್ದು ಅನ್ನೋ ಥರ ನಾನು ಅದನ್ನು ಮಾತಲ್ಲೇ ಮುಗಿಸ್ಬಿಟ್ಟಿದ್ದೆ. ಸೊ ಮಗಳ ಜೊತೆ ಕಂಪ್ಲೀಟ್ ನನ್ನನ್ನು ಎಂಗೇಜ್ ಮಾಡ್ಕೊಂಡೆ ಸರ್. ನಾನು ಒಂದು ಮಾತು ಹೇಳ್ತೀನಿ ಸರ್, ನಾನು ಲವ್ ಮ್ಯಾರೇಜ್ ಅಂತಲ್ಲ, ಯಾವುದೇ ಮ್ಯಾರೇಜಲ್ಲಿ ಮೇನ್ ಬೇಕಿರೋದು ನಂಬಿಕೆ ಸರ್. ನಂಬಿಕೆ ಇಡೋದೇನು ಎಲ್ಲರೂ ಇಡ್ತಾರೆ, ನಂಬಿಕೆನ ಉಳಿಸ್ಕೋಬೇಕು. ನಾನು ಆ ನಂಬಿಕೆನ ಉಳಿಸ್ಕೊಂಡಿದ್ದೀನಿ ಸರ್ ಇಲ್ಲಿ ತನಕನೂ. ನಾನು ಅದನ್ನು ಎದೆ ಮುಟ್ಟಿ ಹೇಳ್ತೀನಿ, ನಾನು ಯಾವುದೇ ರೀತಿಲಿ ಅವನಿಗೆ ಮೋಸ ಮಾಡಿಲ್ಲ, ಭಾವನಾತ್ಮಕವಾಗಿ ಆಗಲಿ ಯಾವುದೇ ರೀತಿಲೂ ನಾನು ಮೋಸ ಮಾಡಿಲ್ಲ. ಬಟ್ ಹೆಣ್ಮಗಳು ಯಾವತ್ತೂ ಏನು ಸಹಿಸ್ಕೊಳ್ಳಲ್ಲ ಅಂತಂದರೆ, ಗಂಡ ಏನೋ ಒಂದಿನ ಕುಡಿದು ಬಂದ ಒಪ್ಕೋತಾಳೆ, ಕುಡ್ದೆಲ್ಲೋ ಬಿದ್ದಿದ್ನಾ
ಒಪ್ಕೋತಾಳೆ. ಈ ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ಸ್ ಇದೆಯಲ್ಲ ಸರ್, ಯಾವ ಹೆಣ್ಮಕ್ಳು ಒಪ್ಪಲ್ಲ, ಅದನ್ನು ಗಂಡ್ಮಕ್ಳು ಒಪ್ಕೋಬಾರ್ದು. ಅನೈತಿಕ ಸಂಬಂಧ ಎಷ್ಟು ಮನೆಗಳು ಹಾಳಾಗಿದೆ ಸರ್ ಇದರಿಂದ. ಐ ಆಮ್ ಒನ್ ಆಫ್ ದೆಮ್. ಸಹಿಸ್ಕೊಳ್ಳೋಷ್ಟು ಸಹಿಸ್ಕೊಂಡೆ ಸರ್. ಆಮೇಲಿಂದ ಆಗಲೇ ಇಲ್ಲ. ಒಂದು ಹುಡುಗಿ ಮನೆಗೇನೆ ಬಂದು ಜೋರ ಗಲಾಟೆ ಆಯಿತು, ಅಲ್ಲಿ ತನಕ ಹೋಯ್ತು. ಅವತ್ತು ಡಿಸೈಡ್ ಮಾಡಿದೆ ನಾನು, ಇನ್ನಿದು ಸುಧಾರ್ಸೋಕ್ಕಾಗಲ್ಲ, ಇನ್ನಿದು ಸರಿ ಹೋಗಲ್ಲ, ನಾನು ಬಿಟ್ಬಿಡ್ತೀನಿ ಅಂತ. ಅವತ್ತು ಕರೆಸಿ ಅವರ ಫ್ಯಾಮಿಲಿನ ಕರೆಸಿ ಮಾತಾಡಿದ್ದೀನಿ ನಾನು. ಹಿಂಗಿದೆ, ಇಲ್ಲ ಏನು ನಿನ್ನ ಗಂಡ ಕಣ್ಮುಂದೆನೇ ಏನೇ ಮಾಡಿದ್ರು ನೀನು ನಂಬಿಕೆ ಇಡಬೇಕು ಅನ್ನೋ ಮಾತು ಬಂತು ಸರ್. ಅಂಥ ಸತಿ ಸಾವಿತ್ರಿ ಈ ಕಾಲದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ನಾನಂತೂ ಅಲ್ಲ. ಅಷ್ಟೆಲ್ಲ ಗಂಡನ ಪಾದ ಪೂಜೆ ಮಾಡಿಕೊಂಡು ಕಣ್ಮುಂದೆನೇ ಏನೋ ಮಾಡ್ತಾ ಇರೋದನ್ನ ನೋಡಿಕೊಂಡು ಅದನ್ನು ಸಹಿಸ್ಕೊಂಡು ಹೋಗೋಷ್ಟು ಒಳ್ಳೆ ಹುಡುಗಿ ನಾನಲ್ಲ ಸರ್. ಅವತ್ತು ಡಿಸೈಡ್ ಮಾಡಿದೆ 2019. ಬಿಫೋರ್ ಮೂವ್ ಆಗಕ್ಕೆ ಮುಂಚೆ ಒಂದು ಸಣ್ಣ ಕ್ವಶನ್ ಕೇಳಿ ಮುಂದಕ್ಕೆ ಬಂದ್ಬಿಡ್ತೀನಿ, ಬಿಕಾಸ್ ಇದೊಂದು ಕೊರಿತಿರುತ್ತೆ ಎಲ್ಲರಿಗೂ ನೋಡಿದವ್ರಿಗೂ. ಇಷ್ಟು ಪ್ರೀತಿ ಮಾಡಿ ಮದುವೆ ಆಗಿ ಟ್ರಸ್ಟ್ ಇತ್ತಲ್ಲ, ಸುಮ್ಮನೆ ಸಮಾಧಾನವಾಗಿ ಕೂತ್ಕೊಂಡು ನಾನು ಪ್ರೀತಿ ಮಾಡಿದ್ರಿ ಅಲ್ವಾ ನೀವು, ಯಾಕೆ ಈ ಸಂಬಂಧ ಅಂತ ಕೇಳಲಿಲ್ವಾ? ತುಂಬ ಸಲ ಆಗಿದೆ, ತುಂಬ ಸಲ ಮಾತಾಡಿದ್ದೀನಿ. ಏನು ಉತ್ತರ ಅದಕ್ಕೆ ಅವರಿಂದ? ಉತ್ತರ, ನೀನು ಬೇರೆಯವ್ರು ಹೇಳೋದನ್ನ ಕೇಳ್ಕೊಂಡು ನನ್ನ ಮೇಲೆ ಅಪವಾದ ಮಾಡ್ತಿದ್ಯಾ, ನಾನೇನು ಮಾಡಿಲ್ಲ. ಓ ಹಂಗ, ಓಕೆ. ನೀನು ಬೇರೆಯವ್ರ ಮಾತುಗಳಿಗೆ ಕಿವಿ ಕೊಡ್ತಾ ಇದೆಯಾ? ಸೊ ಈ ಥರದೆಲ್ಲ ಹೇಳಬೇಕಾದ್ರೆ ನನಗೆ ಅದೇ ಆಶ್ಚರ್ಯ ಅನಿಸ್ತಿರೋದು ಈಗ. ನನಗೆ ಟು ಬಿ ಹಾನೆಸ್ಟ್ ಡಿವೋರ್ಸ್ಗೆ ಅಪ್ಲೈ ಮಾಡ್ಬೇಕಂತ ಇರಲಿಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳೋರು ನನಗೆ. ನಾನು ಯಾವಾಗ ಬಿಟ್ಟು ಬೆಂಗಳೂರಿಗೆ ಬಂದಲ್ಲ ಸರ್, ನನ್ನ ಬೆನ್ನೆಲುಬಾಗಿದ್ದು ನಿಂತವರು ನನ್ನ ಫ್ರೆಂಡ್ಸು. ಇವತ್ತಿಗೂ ಋಣ ಇದೆ ಸರ್ ನನಗೆ ಅವ್ರ ಮೇಲೆ. ಇಲ್ಲಿದ್ರ ಫ್ರೆಂಡ್ಸ್ ಎಲ್ಲ? ಹೌದು, ಓಕೆ. ಬೆಂಗಳೂರಲ್ಲಿ ಫ್ರೆಂಡ್ಸ್ ಇದ್ರು. ಆಮೇಲೆ ನನಗೆ ಅದು ಹೆಂಗೋ ಗೊತ್ತಿಲ್ಲ ಸರ್, ಇಂಡಸ್ಟ್ರಿ ಅವ್ರದ್ದು ತುಂಬ ಕಾಂಟ್ಯಾಕ್ಟ್ಸ್ ಇತ್ತು ನನಗೆ. ಫೇಸ್ಬುಕ್ಕಲ್ಲಿ ನನಗೆ ತುಂಬ ಜನ ಇಂಡಸ್ಟ್ರಿಯವರು ಮೆಸೇಜ್ ಮಾಡೋರು, ತುಂಬ ಅಡ್ಮೈರ್ ಮಾಡೋರು, ಬಿಕಾಸ್ ಆಫ್ ಚಂಡೆ. ಎಷ್ಟು ಗೌರವ ಇಟ್ಕೊಂಡಿದ್ರು ಅಂದರೆ ತುಂಬ ಜನ ನನ್ನ ಮೇಲೆ. ನನಗೆ ಖುಷಿ ಆಗೋದು ಆ ಟೈಮಲ್ಲೆಲ್ಲ. ಫೇಸ್ಬುಕ್ಕಲ್ಲಿ ಸಿಕ್ಕಾಪಟ್ಟೆ ಫಾಲೋವರ್ಸ್ ಇದ್ರು ನನಗೆ, ಬಿಕಾಸ್ ಆಫ್ ಚಂಡೆ. ಆಮೇಲೆ ನನ್ನ ಲೈಫ್ ಸ್ಟೈಲ್ನ ಇಷ್ಟಪಡೋರಿದ್ರು. ನಾನು ಒಂದಷ್ಟು ಫೋಟೋ ಶೂಟ್ ಹಾಕಿದ್ರೆ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಚಂದ, ಈ ಥರದ್ದೆಲ್ಲ ನಾನು ತುಂಬ ಜನ ನನ್ನನ್ನು ಗೌರವದಿಂದ ಪ್ರೀತಿಯಿಂದ ನೋಡ್ತಾ ಇದ್ರು. ಅದಷ್ಟೇ ನನ್ನ ಆಸ್ತಿ ಸರ್. ನನಗೆ ಬೆಂಗಳೂರಲ್ಲಿ ನನ್ನ ಕೈ ಹಿಡಿದಿದ್ದೆ ಅವರು ಫ್ರೆಂಡ್ಸ್. ಯಾರೋ ಫ್ರೆಂಡ್ ಮನೇಲಿ ಇರ್ತಾ ಇದ್ದೆ, ಇನ್ನೊಂದು ಸ್ವಲ್ಪ ದಿನ ಬಂದು ಇನ್ನೊಂದು ಫ್ರೆಂಡ್ ಮನೇಲಿ ಇರ್ತಾ ಇದ್ದೆ. ಮನೆ ಇಲ್ಲ, ಜಾಗ ಇಲ್ಲ. ಇಲ್ಲ, ಹೆಂಗೆ ಸರ್, ಒಂದು ಬ್ಯಾಗ್ ಇಟ್ಕೊಂಡ್ ಬಂದಿರೋದು ನಾನು, ಮಗುನ ಇಟ್ಕೊಂಡು. ಹೆಣ್ಮಗು 1.5 ವರ್ಷ ಅವಳಿಗೆ. ಮಗುನು ಕರ್ಕೊಂಡ್ ಬಂದಿದ್ರಿ ಜೊತೆಗೆ? ಖಂಡಿತ. ಮನೇಲಿ ಬಿಟ್ಟಿಲ್ಲ ನೀವು ಅಪ್ಪ ಅಮ್ಮನ ಜೊತೆ? ನಾನೇ ಎತ್ಕೊಂಡ್ ಬಂದಿರೋದು. ಸಖತ್ ಗಟ್ಟಿಗಿತ್ತಿ ನೀವು. ನಾನು ಅಪ್ಪ ಅಮ್ಮಂಗೆ ಅವಾಗ ಕೊರೋನಾ ಟೈಮ್. 19 ಕೊರೋನಾ ಟೈಮ್. ಥ್ಯಾಂಕ್ ಗಾಡ್. ಅದು ಕೂಡ ನನಗೆ, ನಾನು ದೇವ್ರನ್ನ ನಂಬ್ತೀನಿ ತುಂಬ. ಹಾಗಂತ ದಿನ ಪೂಜೆ ಮಾಡೋದು, ವ್ರತ ಮಾಡೋದು ಇದೆಲ್ಲ ಇಲ್ಲ. ಬಟ್ ಮನಸ್ಸಲ್ಲಿ ಅದೇನೋ ಶಕ್ತಿ ಇದೆ, ನಾನು ತುಂಬ ನಂಬ್ತೀನಿ. ದೇವರು ಅದೊಂದು ಕೆಟ್ಟ ಕೆಲಸ ನನ್ನ ಇದರಲ್ಲಿ ಲೈಫಲ್ಲಿ ಮಾಡಿದ್ರು, ಅದರ ನಂತರದ್ದು ದಾರಿ ಕಂಪ್ಲೀಟ್ ಅವನೇ ತೋರಿಸ್ಕೊಂಡು ಹೋಗಿದ್ದಾನೆ ನನಗೆ. ಎಲ್ಲೂ ನನಗೆ ತುಂಬ ಸಮಸ್ಯೆ ಆಗಿರೋದು ಖಂಡಿತ ಆಗಿಲ್ಲ ಸರ್. ಒಂದು ಬ್ಯಾಗ್ ಹಿಡ್ಕೊಂಬಂದೆ ಕೊರೋನಾ ಟೈಮ್. ಲಕ್ಕಿಲಿ ನಾನು ಅಮ್ಮನ ಮನೇಲಿ ಲಾಕ್ ಆದೆ. ಓಕೆ. ಒಂದಷ್ಟು ಟೈಮ್ ಊರಲ್ಲೇ ಇದ್ದೆ. ಬಟ್ ಅಪ್ಪ ಹೇಳಿದರು, ನೋಡು ಅಡ್ಜಸ್ಟ್ ಮಾಡ್ಕೊಂಡು ಹೋಗು, ಸರಿ ಹೋಗ್ತಾನೆ. ಯಾವಾಗ ಸರಿ ಹೋಗ್ತಾನೆ? ಅಮ್ಮ ಹೇಳಿದಿಷ್ಟೇ, ಹೊರಗಡೆಯವ್ರು ಏನು ಮಾಡ್ತಾರೆ ಅಂತಲ್ಲ, ಮಾತಾಡಲಿ, ನಾವು ಸಾಕಿರೋದು ನಮ್ಮ ಮಗಳನ್ನ. ನನ್ನ ಅಮ್ಮ ತುಂಬ ಸೆನ್ಸಿಬಲ್. ಅಪ್ಪ ಸ್ವಲ್ಪ ಇಂಥ ವಿಷಯದಲ್ಲಿ, ಅಂದರೆ ಇಷ್ಟು ವರ್ಷ ಮರ್ಯಾದೆ ತಗೊಂಡು ಉಳಿಸ್ಕೊಂಡ್ಬಂದಿದ್ದೀವಿ, ಖಂಡಿತ ಇರುತ್ತೆ, ಆಬ್ವಿಯಸ್ ಅದು. ಅಮ್ಮ ಹೆಂಗೆ ಅಂದರು ಅಂದರೆ, ನಾವು ಸಾಕಿರೋದು ಅವಳನ್ನ, ನೀನು ಇಷ್ಟೇ ಮಾಡೋದಿವ್ಯಾ, ನಿನ್ನ ಲೈಫ್ ನೀನು ನೋಡ್ಕೊ, ಮಿಕ್ಕಿದ ಆಮೇಲೆ ನೋಡೋಣ, ಫಸ್ಟ್ ನೀನು ಕೆಲ್ಸಕ್ಕೆ ಹೋಗು, ಮಗುಗೆ ಏನು ಮಾಡ್ಬೇಕು ಅದನ್ನು ಮಾಡು ಅಂತ ಅಷ್ಟೇ ನನ್ನ ತಲೆಯಲ್ಲಿ ಇದ್ದು. 3 ವರ್ಷ ವರ್ಕ್ ಮಾಡಿದೆ ಬೆಂಗಳೂರಲ್ಲಿ. ಏನ ಕೆಲಸ ಮಾಡಿದೆ? HR ಆಗಿ ವರ್ಕ್ ಮಾಡ್ತಾ ಇದ್ದೆ ಒಂದು ಸ್ಟಾರ್ಟ್ಅಪ್ ಕಂಪನಿಲಿ. ನನಗೆ ಆಗಲೇ ಇಲ್ಲ ಸರ್, 1 ವರ್ಷ ಕೆಲಸ ಮಾಡಿದೆ. ಮಗು ಹೆಂಗೆ ನೋಡ್ಕೊಂಡು ಬ್ಯಾಲೆನ್ಸ್ ಮಾಡಿದ್ರಿ? ಆಫೀಸಿಗೆ ಕರ್ಕೊಂಡು ಹೋಗ್ತಿದ್ದೆ ಪ್ರತಿದಿನ. ಹೌದು. 1 ತಿಂಗಳು ಊರಲ್ಲಿ ಬಿಟ್ಟೆ, ಆಗಲಿಲ್ಲ ನನಗೆ, ಬಿಟ್ಟಿರೋಕ್ಕಾಗಲಿಲ್ಲ, ಕರ್ಕೊಂಬಂದೆ. ಇದರ ಮಧ್ಯೆ ಟ್ರಾಜಿಡಿ ಏನು ಅಂತಂದರೆ, ಮತ್ತೆ ಅವಳ ಅಪ್ಪನ ಹತ್ರ ಬಿಟ್ಟೆ, ಒಂದು 3 ತಿಂಗಳು ಬಿಟ್ಟೆ. ಅದು ನನಗೆ ಸಿಕ್ಕಾಪಟ್ಟೆ ಕಾಡಕ್ಕೆ ಶುರು ಆಯಿತು. ಇಷ್ಟೆಲ್ಲ ಮಾಡಿ ನಾನು, ಅಂದರೆ ಕೆಲವೊಮ್ಮೆ ಹೆಂಗಾಗುತ್ತೆ ಅಂದರೆ 2 ಆಫೀಸ್ ಏನೋ ಚೇಂಜ್ ಮಾಡಿದೆ ನಾನು. ಒಂದು ಆಫೀಸಲ್ಲಿ ಓಕೆ ಸಪೋರ್ಟಿವ್ ಇದ್ದಾರೆ, ಕರ್ಕೊಂಡು ಹೋಗ್ತೀನಿ, ಫ್ರೆಂಡ್ಸ್ ಇದ್ದಾರೆ, ಕೊಲೀಗ್ಸ್ ಇದ್ದಾರೆ, ನೋಡ್ಕೋತಾರೆ. ಬಟ್ ದಿನ ಅದು ಆಗಬಾರ್ದಲ್ವಾ, ಬಿಟ್ಟೆ ಅಲ್ಲಿ ಒಂದು ಸ್ವಲ್ಪ ದಿನ. ಅದು ತುಂಬ ಹರ್ಟ್ ಆಗೋಕ್ಕೆ ಶುರು ಆಯಿತು. ಆವಾಗ ಡಿಸೈಡ್ ಮಾಡಿದೆ, ಈ ಕೆಲಸ ನನಗಲ್ಲ. ಆರ್ಟ್ ಫೀಲ್ಡಲ್ಲಾದರೆ ಒಂದು ಸ್ವಲ್ಪ ಫ್ರೀಡಮ್ ಇರುತ್ತೆ, ನೀವು ಫ್ಲೆಕ್ಸಿಬಲ್ ಇರುತ್ತೆ. ಅದು ಫ್ಲೆಕ್ಸಿಬಲ್ ಇನ್ ದ ಸೆನ್ಸ್, ನಾವು ಹೋಗಿ ಕರ್ಕೊಂಡು ಹೋದ್ರು ಅಲ್ಲಿ ಏನು ಸಮಸ್ಯೆ ಆಗಲ್ಲ, ಜನ ಇರ್ತಾರೆ, ಅಲ್ಲೆಲ್ಲೋ ಎಂಗೇಜ್ ಆಗಿರ್ತಾಳೆ. ಅದಕ್ಕೆ ಏನು ಡಿಸೈಡ್ ಮಾಡಿದೆ ನಾನು, ಇದಲ್ಲ, ಆರ್ಟ್ ಫೀಲ್ಡಲ್ಲಿ ಏನೋ ಮಾಡ್ಬೇಕಂತ ನಂಗೆ ಮುಂಚೆ ಆಸೆ ಇತ್ತಲ್ಲ, ಅದನ್ನೇ ಗಟ್ಟಿಯಾಗಿ ನಾನು ಹಿಡ್ಕೋತೀನಿ, ಅದೆಷ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ. ತಲೆಯಲ್ಲಿ ಇರುತ್ತಲ್ಲ ಫೈನಾನ್ಷಿಯಲ್, ಬೆಂಗಳೂರು ಸಿಟಿಲಿ ಬದುಕಬೇಕು ಅಂದರೆ ಅದು ತುಂಬ ಸ್ಟ್ರಾಂಗ್ ಇರಬೇಕಲ್ಲ. ಹೌದು. ನನಗೆ
ಸರ್ ನಾನು ಸ್ವಂತ ಬಾಡಿಗೆ ಮನೆ ಮಾಡೋಕ್ಕೆ 2 ವರ್ಷ ತೊಗೊಂಡಿದ್ದೀನಿ. 1.5 ವರ್ಷ ಅಂತೂ ತೊಗೊಂಡಿದ್ದೀನಿ. ಫ್ರೆಂಡ್ಸ್ ಮನೇಲೇ ಇರ್ತಾ ಇದ್ದಿದ್ದು ನಾನು. 2 ವರ್ಷ? ಹೌದು, 1.5 ವರ್ಷ. ಹ್ಯಾಟ್ಸ್ ಆಫ್. ಆಲ್ಮೋಸ್ಟ್ ನಿಮ್ಮ ಗೆಳತಿಯರಿಗೆ ಹ್ಯಾಟ್ಸ್ ಆಫ್. ಗೆಳೆಯರು ಓಕೆ. ಅವರ ಪೇರೆಂಟ್ಸ್ ಯಾಕೆ ಬಿಡಬೇಕು, ಯಾಕೆ ಬಿಡ್ತಾರೆ? ಓಕೆ. ಎಷ್ಟು ಚೆನ್ನಾಗಿ ನನ್ನ ನೋಡ್ಕೊಂಡಿದ್ದಾರೆ. ಯಾವತ್ತಿಗೂ ನೀನು ಹೋಗು, ಯಾವತ್ತೂ ಏನು ಕೇಳಿ. ನನಗೆ ಒಬ್ಬರದ್ದು ಹೆಸರು ಹೇಳಿದ್ರೆ ಇನ್ನೊಂದು ಹೆಸರು ಮಿಸ್ ಆಗುತ್ತೆ, ಕೇಳಕ್ಕೆ ಇಷ್ಟಪಡಲ್ಲ ನಾನು. ಅವ್ರ ಮೇಲೆ ಯಾವತ್ತಿಗೂ ಋಣ ಇರುತ್ತೆ ಸರ್ ನನಗೆ. ಅದಾದ್ಮೇಲಿಂದ ಬಾಡಿಗೆ ಮನೆ ಮಾಡ್ಕೊಂಡೆ. ವರ್ಕ್ ಮಾಡಿದ್ನಲ್ಲ 1 ವರ್ಷ, ನೀವು ಸ್ವಲ್ಪ ಸ್ವಲ್ಪ ದುಡ್ಡು. ನಿಮ್ಮ ಚಂಡೆ. ಹೌದು. ಓಕೆ. ಇಷ್ಟೇ, ಮನೇಲಿ ಏನೂ ಇರ್ಲಿಲ್ಲ ಸರ್. ನನಗೆ ಅವಾಗ ಅನ್ಸೋದು ಇಷ್ಟೇ ಜಾಗ, 1 BHK ಅಂತ ಲೆಕ್ಕ, ಬಟ್ ರೂಮ್ ತುಂಬಾ ಚಿಕ್ಕದು. ನನಗೆ ಆ ಮನೆನೇ ಅವಾಗ ವಾವ್ ಸಕ್ಕತ್ತಾಗಿದೆಯಲ್ಲ ಅಂತ ಇವಾಗ ನೆನ್ಸ್ಕೊಂಡ್ರೆ ನಾನು ಓ ಮೈ ಗಾಡ್ ಅಂತ ಜಾಗದಲ್ಲೂ ಇದ್ದೆ ಅಲ್ವಾ ನಾನು ಅಂತ ಅನ್ಸುತ್ತೆ. ಬಹುಶಃ ಈಗಿರುವ ಮನೆಯ ಒಂದು ಇಡೀ ಬೆಡ್ರೂಮ್ ಇಡೀ ಮನೆ ಆಗಿರುತ್ತವಾಗ. ಖಂಡಿತ. ಸುಮ್ಮನೆ ಹೌದು ಹೌದು. ಈಗ 2 BHK ಬಂದಿದ್ದೀನಿ ಸರ್, ಟಚ್ ವುಡ್. ಇವಾಗೆಲ್ಲ ಅದನ್ನ ನೆನ್ಸ್ಕೊಂಡ್ರೆ ಸರ್ ನನಗೆ ಇವಾಗ ತುಂಬಾ ಖುಷಿಯಾಗಿದ್ದೀನಿ ಸರ್. ನನಗೆ ಆ ಕಷ್ಟಗಳು ಇದೆಲ್ಲ ಕಷ್ಟನೇ ಅಲ್ಲ ಅನ್ಸ್ಬಿಡತ್ತೆ ಈಗ ನನಗೆ. ಟೆಲ್ಮಿ, ಒಬ್ಬ ಹೆಣ್ಮಗಳು ಮಗು ಎತ್ಕೊಂಡು ಗಂಡ ಇಲ್ಲ, ಬಾಡಿಗೆ ಮನೇನೂ ಅಷ್ಟು ಈಸಿಯಾಗಿ ಸಿಗಲ್ಲ. ಓನರ್ 100 ಕ್ವಶನ್ ಕೇಳ್ತಾರೆ. ಓಯ್ಯೋ, 1000 ಪ್ರಶ್ನೆ ಕೇಳ್ತಾರೆ ಸರ್. ಆ ಥರ ಎಷ್ಟೋ ಮನೆಗಳು ನನಗೆ ಕಳ್ಕೊಂಡಿದ್ದೀನಿ ನಾನು. ಅಂದರೆ ನಾನು ಮಗಳು ಹೋಗೋದು, ಹೌದಾ ಏನು ಮಾಡ್ತೀರಾ ಹಂಗೆ, ಕೆಲಸ, ಯಜಮಾನ್ರು ಇಲ್ಲ, ನಾವಿಬ್ಬರೇ ಇರೋದು, ಓಕೆ ಹೇಳ್ತೀವಿ, ಆಮೇಲಿಂದ ಕಾಲೇ ರಿಸೀವ್ ಮಾಡಲ್ಲ. ಅಟ್ಲೀಸ್ಟ್ ಒಂದು ಮಾತಿಲ್ಲ ನಾವು ಕೊಡಲ್ಲ ಇಂಥವ್ರಿಗೆ ಅಂತ ಹೇಳಿಬಿಟ್ರೆ ಓಕೆ ಹೇಳ್ತೀವಿ ನಾವು, ಆಮೇಲೆ ರಿಸೀವ್ ಮಾಡಲ್ಲ, ನಾನು 2 ದಿನ ವೆಯ್ಟ್ ಮಾಡೋದು, ಈ ಥರದ್ದೆಲ್ಲ. ಅವ್ರು ತಪ್ಪಾಗಿ ಗ್ರಹಿಸ್ತಾರೆ. ಯಾವ ಥರ ಸರ್ ನನಗೆ ಅರ್ಥ ಆಗಲ್ಲ. ಹೆಂಗೆಂಗೋ ಏನೇನೋ ಕೆಲಸ ಮಾಡಿದವರು ಹೆಂಗೆಂಗೋ ಬದುಕ್ತಾ ಇದ್ದಾರೆ. ಇದು ನಾನು ಸ್ವಂತ ಜೀವನ ಕಟ್ಕೋಬೇಕಂತ ಒಂದು ಮಗುನ ಎತ್ಕೊಂಡ್ ಬಂದಿದ್ದೀನಿ ಅಂದರೆ ದೇ ಶುಡ್ ಫೀಲ್ ಪ್ರೌಡ್ ಅಲ್ಲ. ಓಕೆ, ಒಂದು ಹುಡುಗಿ ಬರ್ತಿದ್ದಾಳೆ ಒಂದು ಗಟ್ಟಿ ಮನಸ್ಸಿಂದ ಅಂತ ಯಾಕೆ ಅನ್ಕೊಳ್ಳಲ್ಲ ಸರ್ ಸಮಾಜ? ಯಾಕೆ ಅನ್ಕೊಳ್ಳಲ್ಲ? ಹೆಣ್ಮಗು ಅಂತಲ್ಲ, ಈಗ ಡಿವೋರ್ಸ್ ಆಗಿರೋ ಅಥವಾ ಸಪ್ರೇಟ್ ಆಗಿರೋ ಗಂಡು ಮಕ್ಕಳು ಕೂಡ ಅವರನ್ನು ಬೇರೆ ಥರ ಯಾಕೆ ನೋಡಬೇಕು? ಅಂಥದ್ದು ಏನು ಅಪರಾಧ ಮಾಡಿರ್ತಾರೆ? ಏನು ಅವ್ರಿಗೆ ಗೊತ್ತಿರುತ್ತಾ ಏನಾಗಿದೆ ಅಂತ? ಸೊ ಹೆಂಗೋ ಮನೆ ಸಿಕ್ತು. ಆಮೇಲಿಂದ ನನಗೆ ಸೀರಿಯಲ್ ಅವಕಾಶಗಳು ಬರೋಕ್ಕೆ ಶುರು ಆಯಿತು. ಫಸ್ಟ್ ಮಾಡಿದ್ದು TNS ಅವ್ರದ್ದು ಮತ್ತೆ ಮಾಯಾಮೃಗ. TN ಸೀತಾರಾಮ್ ಅವರ ಮತ್ತೆ ಮಾಯಾಮೃಗ ಫಸ್ಟ್ ಟೈಮ್ ಕನ್ನಡಿಗರಿಗೆ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿದ್ದು ದಿವ್ಯಶ್ರೀ ಮತ್ತೆ ಮಾಯಾಮೃಗದಲ್ಲಿ. ವೈಜಯಂತಿ ಅನ್ನೋ ಕ್ಯಾರೆಕ್ಟರ್ MD ಪಲ್ಲವಿ ಅವರ ಮಗಳಾಗಿ. ಅಲ್ಲಿಂದ ಲೈಫ್ ಚೇಂಜ್ ಆಯಿತು ಅಂತ ಹೇಳ್ಬೋದು ನಂದು. ಸೀರಿಯಲ್ ಗೊತ್ತಿದೆ, ಒಂದು ಸ್ವಲ್ಪ ಒಳ್ಳೆ ಪೇಮೆಂಟೇ ಸಿಗುತ್ತೆ, ದುಡ್ಡುಗೆ ಏನು ಸಮಸ್ಯೆ ಆಗಲಿಲ್ಲ ನನಗೆ. ಅದಾದ್ಮೇಲಿಂದ ಬಾಡಿಗೆ ಮನೆ ನೀವು ಮಗಳು ಬ್ಯಾಲೆನ್ಸ್ ಮಾಡ್ಬೋದಾಗಿತ್ತು. ಹೌದು, ಆರಾಮಾಗಿ ಬ್ಯಾಲೆನ್ಸ್ ಮಾಡ್ತಿದ್ದೆ. ಕ್ಲಾಸ್ ಮಾಡ್ತಿದ್ದೆ ನಾನು. ಚಂಡೆ ಕ್ಲಾಸ್ ಮಾಡ್ತಿದ್ದೆ? ಹೌದು, ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೆ. ಒಂದು 10-15 ಜನ ಸ್ಟೂಡೆಂಟ್ಸ್ ಇದ್ರು. ಅಲ್ಲೊಂದು 10-15 ಸಾವಿರ ದುಡ್ಡು ಆಗೋದು ನನಗೆ. ವೆರಿ ಗುಡ್. ಅವಾಗೆಲ್ಲ ಏನು ಇರೋದ್ರಲ್ಲಿ ಏನು ಬೇಕೋ ಅಷ್ಟೇ. ನನಗೆ ಮನೆಗೆ ಅದಕ್ಕೆ ಫರ್ನಿಚರ್ ಮಾಡಬೇಕು, ಮನೆಗೆ ಅದು ಹಾಕಬೇಕು, ಫ್ರಿಡ್ಜ್ ಹಾಕಬೇಕು, ವಾಷಿಂಗ್ ಮಿಷಿನ್ ಹಾಕಬೇಕು, ಇದು ಯಾವುದು ತಲೆಯಲ್ಲೇ ಬರ್ತಾ ಇರಲಿಲ್ಲ. ಏನು ಇಲ್ವಾ ಮನೆಯಲ್ಲಿ? ಅವಾಗ ಇರಲಿಲ್ಲ. ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಇವಾಗ ಎಲ್ಲ ಇದೆ. ಕುಕ್ಕರ್, ಇದು ಪಾತ್ರೆಗಳಿತ್ತು ಎಷ್ಟು ಬೇಕಷ್ಟು. ನಂಗೆ ಮಗಳಿಗೆ ಏನು ಅಡುಗೆ ಮಾಡಕ್ಕೆ ಏನು ಪಾತ್ರೆ ಅಂತ ಊರಿಂದ ತಂದಿದ್ದ? ಇಲ್ಲಿ ತಗೊಂಡಿದ್ದು ಅಮ್ಮನ ಒಂದಷ್ಟು ಕೊಟ್ಟಿದ್ರು. ಪಾತ್ರೆ, ಸ್ಟವ್ ಎಲ್ಲ ನಾನು ತಗೊಂಡಿದ್ದು. ಕಂಪ್ಲೀಟ್ ನಾನು ಎಲ್ಲ ತಗೊಂಡಿದ್ದು. ಫಸ್ಟ್ ಗ್ಯಾಸ್ ತಗೊಂಡಿದ್ದು? ಅದು ಸಿಮೆಂಟ್ ಸ್ಟವ್ ಏನಾರು? ಇಲ್ಲ, ಎಲೆಕ್ಟ್ರಿಕ್ ಸ್ಟವ್ ಏನಾರು? ಗ್ಯಾಸ್ ಸಿಲಿಂಡರ್. ಅದು ಚಿಕ್ಕದ ಅಥವಾ ದೊಡ್ಡದೇ ತಗೊಂಡ್ಬಂದ್ರ? ದೊಡ್ಡದು, 2 ಇದಿತ್ತು. 2 ಬರ್ನರ್ ಗ್ಯಾಸ್ ಸಿಲಿಂಡರ್ ಸಿಕ್ತು. ಹೌದು, ಅಷ್ಟೇ ತಗೊಂಡಿ ಸರ್. ಮನೆಗೆ ಇನ್ನೇನು ತಗೊಂಡಿಲ್ಲ ನಾನು. ನೆಲದಲ್ಲಿ ಚಾಪೆ ಹಾಕೊಂಡು ಮಲಗ್ತಾ ಇದ್ವಿ. ಬೆಡ್ ಇಲ್ಲ, ಏನೂ ಇಲ್ಲ, ಚಾಪೆ ಹಾಕ್ಸ್ಕೊಂಡು ಮಲಗ್ತಾ ಇದ್ದೆ. ನಂಗೆ ಅದ್ರ ಬಗ್ಗೆ ಯಾವ ರಿಗ್ರೆಟ್ಟು, ಗಿಲ್ಟು ಏನೂ ಇಲ್ಲ ಸರ್. ನಂಗೆ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಖುಷಿ ಇದೆ. ಇವಾಗ ಹೆಂಗಾಗಿದೆ ಅಂತಂದ್ರೆ ನನಗೆ ತುಂಬಾ ಐಷಾರಾಮಿ ಜೀವನನೂ ನಾನು ಮಾಡಬಲ್ಲೆ, ತುಂಬಾ ಕಡು ಬಡತನದಲ್ಲೂ ನಾನು ಬದುಕಬಲ್ಲೆ. ನೋಡಿದ್ದೀನಿ ನಾನು. ಇವಾಗ ದೇವ್ರ ದಯದಿಂದ ಯಾವ ಸಮಸ್ಯೆನೂ ಇಲ್ಲ ನನಗೆ. ಬಟ್ ಅವಾಗ ಇಷ್ಟೆಲ್ಲ ಸ್ಟ್ರಗಲ್ ಅಲ್ಲಿ ಮಂತ್ ಕಳಿಬೇಕಾದ್ರೆ ರಾತ್ರಿ ನಿದ್ದೆ ಮಾಡಕ್ಕೆ ದಿಂಬಕ್ಕೆ ತಲೆ ಕೊಟ್ಟಾಗ ಅಷ್ಟು ಈಸಿಯಾಗಿ ನಿದ್ದೆನೂ ಬರಲ್ಲ, ಬಿಕಾಸ್ ತಲೆಯಲ್ಲಿ ಓಡ್ತಾನೆ ಇರುತ್ತಲ್ಲ. ತುಂಬ ಮೆಂಟಲಿ ನಾನು ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದೆ. ಬಟ್ ನನ್ನ ಇದು ಏನು ಅಂದರೆ, ನಾನು ಫ್ರೆಂಡ್ಸ್ ಹತ್ರ ತೋರಿಸ್ಕೊತಾ ಇರಲಿಲ್ಲ, ಹೇಳ್ಕೊತಾನೆ ಇರಲಿಲ್ಲ. ನನಗೆ ಹೊರಗಡೆ ನೋಡೋರು ದಿವ್ಯ ಆರಾಮಾಗಿದ್ದಾಳೆ ಅನ್ನೋ ಥರ. ನಾನು ಇವತ್ತಿಗೂ ಹಾಗೆ ಇರೋದು. ನಾನು ಎಲ್ಲೂ ಬೇರೆಯವ್ರ ಮೇಲೆ ಅದನ್ನು ತೋರಿಸಲ್ಲ. ನೋಡಿ, ಯಾರು ಸುಮ್ಮನೆ ಹೊರಗಡೆ ಹೋಗ್ಬೇಕಾ ದಿವ್ಯ ನಿಂಗೆ ನೋಡಿದ್ರೆ ಎಷ್ಟು ಚಂದ ಇದ್ದಾಳೆ ಹೆಣ್ಮಗಳು, ಅಲ್ಲ ಈಗ ಖುಷಿಯಾಗಿ ಆರಾಮಾಗಿ ಅಂತ ಅನಿಸ್ಬಿಡುತ್ತೆ. ನಿಮ್ಮ ನೋಡಿದ್ರೆ ಹಾಗೆ ಅನಿಸ್ಬಿಡುತ್ತೆ. ಈ ಸ್ಟೋರಿ ಇದೆ ಅಂತ ನನಗೂ ಗೊತ್ತಿಲ್ಲ, ಅಂಡ್ ತುಂಬಾ ಜನ ಗೊತ್ತಿರ್ಲಿಕ್ಕಿಲ್ಲ. ಬಟ್ ಒಬ್ಬ ಸಾಧಕಿಯ ಹಿಂದೆ ಏನೆಲ್ಲ ಜೀವನ ನಡೆದಿರುತ್ತೆ ಅನ್ನೋ ಕಥೆ ಇದೆಯಲ್ಲ, ದಟ್ಸ್ ಆನ್ ಇನ್ಸ್ಪಿರೇಷನ್. ಒಬ್ಬ ಹೆಣ್ಮಗಳಾಗಿ ಯಾಕೆ ಮಾಡಿರೋದು ಅಂತ. ವಾವ್. ಅಲ್ಲ, ಸಾಧನೆ ಅಂತ ನಾನು ಯಾವತ್ತೂ ಅನ್ಕೊಳ್ಳಲ್ಲ. ಅದು ಲೈಫ್ ಜರ್ನಿ ಸರ್. ಇಲ್ಲಿ ಬರ್ದಿರೋದನ್ನ ಅನುಭವಿಸೇ ಹೋಗಬೇಕು.
ಈಗ ನಾನು ಏನು ಮುಂಚೆ ನಾನು ತುಂಬ ಫ್ರೆಂಡ್ಸ್ ಇದ್ರು ನನಗೆ, ಹಾ ಸಿಕ್ಕಾಪಟ್ಟೆ ಫ್ರೆಂಡ್. ನಾನು ಹೆಂಗಂದ್ರೆ ನಾನು ಇಲ್ಲಿ ಕೂತ್ರೆ ನನ್ನ ಸುತ್ತ ಇಷ್ಟು ಜನ ಇರೋರು, ಎಲ್ಲರೂ ನನ್ನನ್ನು ಅಕ್ಕ ಅಂತ ಕರೆಯೋರು, ನನ್ಕಿಂತ ದೊಡ್ಡವ್ರು ಕೂಡ ನನ್ನನ್ನು ಅಮ್ಮ ಅಂತ ಕರೆಯೋರು. ನಾನೊಂಥರ ಆ ಥರ ನೇಚರ್, ತುಂಬ ಕೇರ್ ಮಾಡ್ತೀನಿ ನಾನು. ತುಂಬಾ ಎಕ್ಸ್ಟ್ರೋವರ್ಟಾ ನೀವು? ಹೌದು, ಹಾ ಓಕೆ. ತುಂಬ. ಸ್ವಲ್ಪ ಟೈಮ್ ತಗೋತೀನಿ ಫಸ್ಟ್ ಮಿಂಗಲ್ ಆಗಕ್ಕೆ, ಅದಾದ್ಮೇಲಿಂದ ನಾನು ನಮ್ಮವ್ರು ಅಂತ ಅನ್ಸ್ಬಿಟ್ರೆ ಎಲ್ಲ ಹೇಳ್ಬಿಡ್ತೀನಿ ನಾನು ಅವ್ರಿಗೆ. ಎಲ್ಲ ಏನೇನು ಮಾಡಿದ್ದೀನಿ, ಏನೇನು ಮಾಡಬಾರ್ದು ಮಾಡಿದ್ದೀನಿ ಎಲ್ಲ ಹೇಳ್ತೀನಿ ನಾನು. ಆ ಥರ ನೇಚರ್. ಬಟ್ ಅದರಿಂದನೇ ನಾನು ತುಂಬ ಲೈಫಲ್ಲಿ ಹೊಡ್ತಾ ತಿಂದೆ. ಕರೆಕ್ಟ್. ಬಿಕಾಸ್ ನೀವು ಬೇಗ ಜನರು ನಂಬಿಡ್ತೀರಾ ನೀವು. ಹೌದು. ಆಮೇಲೆ ಕೆಲವು ನಾನು ಫ್ರೆಂಡ್ಸ್ ಅಂತ ಅನ್ಕೊಂಡಿರೋರು ಆಫ್ಟರ್ ಡಿವೋರ್ಸ್, ಆಫ್ಟರ್ ಸಪ್ರೇಷನ್ ಅವ್ರ ರಿಯಲ್ ಮುಖ ನನಗೆ ಗೊತ್ತಾಯ್ತು. ಕೆಲವ್ರದ್ದು ಅಕ್ಕ ಅಂತ ಕರಿತಾ ಇದ್ದವರು, ಅತ್ತಿಗೆ ಅಂತ ಬಾಯಿ ತುಂಬ ಕರಿತಾ ಇದ್ದವರು ಬೇರೆ ಥರ ನಿಮ್ಮನ್ನು ನೋಡೋ ರೀತಿನೇ ಬೇರೆ ಥರ ಆಯಿತು. ಶಾಕ್ ನನಗೆ, ಈ ಥರನೂ ಇದೆಯಾ, ಅಷ್ಟೆಲ್ಲ ನಂಬಿಕೆ ಇಟ್ಕೊಂಡವ್ರು. ಆಮೇಲಿಂದ ಕಟ್ ಡೌನ್ ಮಾಡಿದೆ ಫ್ರೆಂಡ್ಸ್. ನಾನು ನನ್ನ ಕೆಲಸ, ನನ್ನ ಮಗಳು, ಇಷ್ಟೇ ನನಗಿವಾಗ ಅಂತ. ಈಗ ಮಾತಾಡೋರು ಏನೇನೋ ಮಾತಾಡಿರ್ಬೋದು, ಬಟ್ ನನಗೇನು ಗೊತ್ತಾ ಸರ್, ನನ್ನ ಸರ್ಕಲ್ ಆಮೇಲಿಂದ ಕಟ್ ಡೌನ್ ಆದಮೇಲಿಂದ ನಾನು ತುಂಬ ನಂಬಿಕೆ ಇಟ್ಟಿರೋರೇ ಇದ್ದಿದ್ದರಿಂದ ನನ್ನ ಬಗ್ಗೆ ಯಾರು ಕೆಟ್ಟದ್ದು ಮಾತಾಡಿದ್ದು ನಾನು ಇಲ್ಲಿ ತನಕ ಕೇಳಿಸ್ಕೊಂಡಿಲ್ಲ. ಅಫ್ಕೋರ್ಸ್ ಮಾತಾಡಿರ್ತಾರೆ, ತುಂಬ ಒಳ್ಳೆ ಕೆಲಸಗಳು ಮಾಡಿದ್ರೇ ಮಾತಾಡ್ತಾರೆ. ಇನ್ನು ಅಂಥದ್ರಲ್ಲಿ ನಾನೊಂದು ಹೆಣ್ಮಗಳನ್ನ ಕರ್ಕೊಂಡು ಆಚೆ ಬಂದಿದ್ದೀನಿ, ನನ್ನ ಬಗ್ಗೆ 1000 ಮಾತಾಡಿರ್ತಾರೆ, 1000 ಜನರ ಜೊತೆ ಸಂಬಂಧ ಕಟ್ಟಿರ್ತಾರೆ. ನನಗೆ ಯಾವುದೇ ಫರಕ್ಕಿಲ್ಲ.